ಆಯ್ತು ಪಂಡ್ರಾಪುರದ ಪಾರ್ವತಿ ಅವರೇ, ಎಲ್ಲಿ ನಮ್ಮ ಕಾಫಿ? ತಾವೇ ಮಾಡ್ಕೊಡ್ತೀರೋ ಇಲ್ಲ ನಾವೇ ಮಾಡ್ಕೋಬೇಕೋ? ಅದ್ರ ಅವಶ್ಯಕತೆ ತಮಗ್ ಬೇಡ, ನಾನೇ ಮಾಡ್ಕೊಂಡು ಬರ್ತೀನಿ. ತಾವೊಂದ್ 2 ನಿಮಿಷ ತಡ್ಕೊಳ್ಳಿ. ಇದೇ ಮಾತನ್ನ 2 ನಿಮಿಷದ ಮುಂಚೆ ಯಾರೋ ಹೇಳಿದ್ರಪ್ಪ. ನಾವೇ ಹೇಳಿದ್ದು. ನಿಮ್ಗೆ ಅಂತ ಮಾಡ್ಕೊಂಡು ತರ್ತಿದ್ದ ಕಾಫಿನ ಬೇರೆ ಯಾರೋ ತಗೊಂಡು ಹೋದ್ರು. ಪಾಪ, ಬಹುಶಃ ಆ ಕಾಫಿ ಮೇಲೆ ನಿಮ್ ಹೆಸರು ಬರ್ದಿರ್ಲಿಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ, ಈ ಸಲ ಮಾಡೋ ಕಾಫಿಲಾದ್ರೂ ನಮ್ಮ ಹೆಸರು ಬರ್ದಿರುತ್ತೋ? ಖಂಡಿತ. ಆಯ್ತು, ನೋಡೋಣ. ಕಾಫಿ ಚೆನ್ನಾಗಿರ್ಲಿ. ಓ, ಸಖತ್ತಾಗಿರೋ ಕಾಫಿ ಮಾಡ್ಕೊಂಡು ಬರ್ತೀನಿ. ಹಿಂದೆ ಕುಡ್ದಿರ್ಬಾರ್ದು, ಮುಂದೆ ಕುಡಿಲೂಬಾರ್ದು ಅಂತ ಕಾಫಿ ಕುಡ್ದಿದ ತಕ್ಷಣ ನಾಲ್ಗೆ ಜುಮ್ ಅಂದ್ಬಿಡ್ಬೇಕು. ಆಯ್ತಾಯ್ತು, ನಾಲ್ಗೆ ಜುಮ್ ಅಂದೇ ಇದ್ರು ಪರವಾಗಿಲ್ಲ, ತಲೆ ತಿರುಗಿಲ್ಲ ಅಂದ್ರೆ ಸಾಕು. ಮಾಡ್ತೀನಿ. ಗೊಣಗೋದನ್ನ ಬಿಟ್ಟು ತಮ್ಮ ಕೆಲಸನ ಬೇಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಯ್ತಾಯ್ತು, ನೀವ್ ಹೋಗಿ, ನಿಮ್ ಹಿಂದೆನೆ ಕಾಫಿ ತರ್ತೀನಿ. ಆಯ್ತಾಯ್ತು, ತನ್ನಿ. ನನ್ನೊಳ್ಳೆ ಹುಡುಗ ಅಲ್ವಾ, ನನ್ನ ನೋಡಕ್ ಸಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ, ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಅರೆ ವಾ, ನಾನು ಹೇಳಿ ಟೈಮ್ಗಿಂತ ಮುಂಚೆನೇ ಬಂದಿದ್ಯಾ? ಕೊಟ್ಟ ಮಾತನ್ನ ಉಳಿಸ್ಕೋಬೇಕಲ್ವಾ? ಹಾಗಾದ್ರೆ ನಾನು ನನ್ನ ಮಾತು ಉಳಿಸ್ಕೊಂಡೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕಾಫಿ ನೀನೇ ಮಾಡಿದ್ದಾ? ಹೌದು, ಯಾಕೆ ಚೆನ್ನಾಗಿಲ್ವಾ? ನನ್ನ ಮೇಲೆ ಕೋಪಕ್ಕೆ ಈ ಥರನ ಕಾಫಿ ಮಾಡೋದು? ಕಾಫಿನ ಕಾಫಿ ಥರ ಮಾಡಿದೆ, ಇನ್ಯಾವ ಥರ ಮಾಡ್ತಾರೆ? ಇದು ಕಾಫಿ ಥರ ಇದೆಯಾ? ಇನ್ನೇನಂತಾರೆ? ನೀನೇ ಕುಡಿದು ನೋಡು. ಈ ಕಳ್ಳ, ಸಿಪ್ ಶೇರ್ ಮಾಡಬೇಕು ಅಂತ ಸುಳ್ಳು ಹೇಳ್ತಿದ್ಯಾ? ಏ, ಪ್ರಾಮಿಸ್ ಇಲ್ಲ. ಹೌದಾ? ಕೊಡಿಲಿ, ನಾನು ಕುಡ್ದು ನೋಡ್ತೀನಿ. ಬೇಡ ಬಿಡು. ಪರವಾಗಿಲ್ಲ, ಕೊಡು, ನಾನು ಕುಡಿತೀನಿ. ಕೊಡು. ಪಾರ್ವತಿಯವ್ರು ಕಾಫಿ ಯಾಕೆ ಹೀಗೆ ಮಾಡಿದ್ದಾರೆ? ಇದು ಕಾಫಿನ ಪಾರ್ವತಿ ಮಾಡಲ್ಲ. ಸಾರಿ ಪ್ರೀತು, ಪಾರ್ವತಿಯವರು ಭಾವಗೆ ಅಂತ ತಗೊಂಡು ಹೋಗ್ತಿದ್ದ ಕಾಫಿನ ನಾನು ನಿನಗೆ ಇಸ್ಕೊಂಡು ಬಂದೆ. ಹೌದಾ? ಆದ್ರೆ ಪಾರ್ವತಿ ಯಾಕೆ ಕಾಫಿಗೆ ಉಪ್ಪು ಹಾಕಿದ್ದಾಳೆ? ಮೋಸ್ಟ್ಲಿ ಭಾವಂಗೆ ಆಟಾಡ್ಸೋದಕ್ಕಿರ್ಬೇಕು. ನಾನು ಇದನ್ನ ಕೇಳಿದಾಗ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಗೊತ್ತಾ? ಓಹೋ, ಇದಾ ಸಮಾಚಾರ? ಬ್ರೋ, ನನ್ನಿಂದ ಬಚಾವಾಗ್ಬಿಟ್ಟ. ಆದ್ರೆ ನನಗೆ ಸುಳ್ಳು ಹೇಳಿ ಮೋಸ ಮಾಡಿದ್ ನೀನು ಬಚಾವಾಗಕ್ಕಾಗಲ್ಲ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗಲೇಬೇಕು. ಪ್ರೀತು, ಈ ಥರ ಫೋಟೋಸ್ ಎಲ್ಲ ಹಾಕೋದು ನನಗಿಷ್ಟ ಇಲ್ಲ ಅಂತ ನಿನ್ಗೆ ಗೊತ್ತಲ್ವಾ? ಪ್ಲೀಸ್ ಪ್ರೀತು, ಹಾಕಬೇಡ. ನನಗೇನು ಇಷ್ಟ ಅಂತ ನಿಂಗೆ ಗೊತ್ತಲ್ವಾ? ಕೊಟ್ಬಿಡು, ಅಪ್ಲೋಡ್ ಮಾಡಲ್ಲ. ನೀನಾಗೆ ಕೊಡ್ತೀಯೋ ಅಥವಾ ನಾನಾಗೆ ಪಡ್ಕೊಳ್ಳ? ಆಯಿತು, ಕೊಡ್ತೀನಿ. ಆದ್ರೆ ಈ ಸಲ ಕಣ್ಮುಚ್ಚಲ್ಲ. ಸರಿ. ಜಸ್ಟ್ ಸ್ಟಾಪ್ ಇಟ್ ಐಸೆ. ಏನು ರೀಸನ್ಗಳನ್ನ ಹೇಳ್ತಾ ಇದ್ದೀರಾ? ನಿಮ್ಗೊಂದು ಸ್ವಲ್ಪ ಟೈಮ್ ಸೆನ್ಸ್ ಇಲ್ವಾ? ಕರೆಕ್ಟ್ ಟೈಮ್ಗೆ ಪ್ರೆಸೆಂಟೇಷನ್ ಕಳಿಸೋದಕ್ಕೆ ಏನು ದಾಡಿ ನಿಮಗೆ? ನೋಡಿ, ಇದನ್ನು ನಿಮಗೆ ಫೈನಲ್ ವಾರ್ನಿಂಗ್ ಕೊಡ್ತಾ ಇರೋದು. ಇನ್ನು 10 ನಿಮಿಷದಲ್ಲಿ ನನಗೆ ಪ್ರೆಸೆಂಟೇಷನ್ ಬೇಕು. ಕ್ಲಿಯರ್?
ಇವ್ರಿಗೆಲ್ಲ ಸರಿಯಾದ ಟೈಮಿಗೆ ಕೆಲಸ ಮಾಡೋದಕ್ಕೆ ಏನಾಗಿದೆ? ಆಫೀಸಲ್ಲಿ ಕೆಲಸ ಮಾಡೋರು ಹೇಗೋ ಏನೋ ನಮಗ್ ಗೊತ್ತಿಲ್ಲ. ಈ ಮನೇಲಿ ಕೆಲಸ ಮಾಡೋ ನಾವಂತೂ ಸರಿಯಾದ ಸಮಯಕ್ಕೆ ಕಾಫಿ ತಂದಿದೀವಿ. ನನಗೆ ಕುಡಿಯೋ ಮೂಡಿಲ್ಲ. ಅಯ್ಯೋ, ಹಾಗನ್ಬಿಟ್ರೆ ಹೇಗೆ? ಈ ಕಾಫಿ ಇನ್ಯಾರು ಕುಡಿತಾರೆ? ತಗೊಳ್ಳಿ, ಸುಮ್ಮನೆ ಕುಡೀರಿ. ಏನಿದು, ಕಾಫಿನ ಕಲ್ಗಚ್ಚ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ಎಷ್ಟೇ ಆದ್ರೂ ನಾವ್ ಈ ಮನೆ ಕೆಲ್ಸದವ್ರಲ್ವಾ, ನಮ್ಮಿಂದ ಆಗಿರೋ ತಪ್ಪನ್ನ ಮನ್ಸಿಗೆ ಹಚ್ಕೋಬೇಡಿ. ಏನಾಗಿದೆ ನಿನಗೆ? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಮಾತಾಡ್ತಿದ್ರೆ ಸಾಕು ಕೆಲಸದವಳು ಅಂತ ಹೇಳ್ತಾನೆ ಇದೆಯಾ? ಯಾಕೆ? ಯಾಕೆ ಅಂದ್ರೆ ನಾವ್ ಈ ಮನೆ ಕೆಲಸದವ್ರೆ ಅಲ್ವಾ, ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಎಷ್ಟೇ ಆದ್ರೂ ನೀವ್ ದೊಡ್ಡ ಯಜಮಾನ್ರಲ್ವಾ, ನೀವ್ ಏನ್ ಬೇಕಾದ್ರೂ ನಮ್ಮನ್ನ ಪ್ರಶ್ನೆ ಮಾಡ್ಬೋದು. ನಿನ್ನ ಯಾವತ್ತಾದ್ರೂ ಕೆಲಸೋ ತರ ನೋಡಿದೀವಾ? ಇಲ್ಲ ತಾನೆ? ಹಾಗೇನಾದ್ರೂ ನೋಡಿದಿದ್ರೆ ಈ ನಮ್ಮ ವಂಶದ ಬಳೆ ನನ್ನ ಕೈಲಿ ಹಾಕೊಂಡು ಮೆರೆದಿ ಬಿಡ್ತಾ ಇತ್ತು. ನಿನ್ ಕೆಲಸದೊಳೆ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ವಂಶದ ಬಳೆ ತಗೊಳ್ಬೇಕಿತ್ತು ತಾನೆ? ಐ ರಿಯಲಿ ಸಾರಿ ಪಾರ್ವತಿ. ಕೋಪದಲ್ಲಿ ನಾನು ಏನೋ ಹೇಳ್ಬಿಟ್ಟೆ. ನಾನು ಹಾಗೆ ಹೇಳಬೇಕು ಅಂತ ಹೇಳಿಲ್ಲ. ಪಾರ್ವತಿ ಪ್ಲೀಸ್. ಪಾರ್ವತಿ ಪಾರ್ವತಿ ಗುರುಜಿ ಕೊಟ್ಟಿರೋ ಟೈಮ್ ಇವತ್ತಿಗೆ ಮುಗಿಯುತ್ತೆ. ಹೇಗಾದ್ರೂ ಮಾಡಿ ಆ ಪಾರ್ವತಿ ಕೈಲಿರೋ ಬಳೆನ ತೆಗೆಸ್ಬೇಕು. ಏನ್ ಮಾಡ್ಲಿ? ಲೈ ನಿಂತ್ಕೊಳೆ. ಏನೇ ಪಂಡ್ರಾಪುರ ಪಾರ್ವತಿ, ಕಣ್ಣೀರಧಾರೆ ಇದೇಕೆ ಇದೇಕೆ? ಯಾಕೆ ಅಳ್ತಾ ಇದ್ಯಾ? ಏನಿಲ್ಲ ಮೇಡಮ್. ಹಾ, ಕಣ್ಣಲ್ಲಿ ಧೂಳ್ ಬಿತ್ತು ಅನ್ಸುತ್ತೆ ಅಲ್ವಾ? ಇಲ್ಲ ಮೇಡಮ್. ಲವ್ ಫೇಲಿಯರ್ ಆಯ್ತಾ ಮೇಡಮ್? ಮತ್ತಿನ್ನೇನಾಯ್ತು ಬೊಗಳೆ? ಲೇ, ನಾನ್ ನಿನ್ನೆ ನಿನಗೆ ಅಷ್ಟು ಉಗಿದ್ರು, ನಿಮ್ಮಪ್ಪ ಕೈ ಕಿತ್ತೋಗಂಗ್ ಹೊಡೆದಿದ್ರು ನಮ್ಮ ಅರಸನ ಕೋಟೆ ಕಾಂದಾನಿ ಬಳೆನ ಹಾಕೊಂಡು ಮೆರಿತಾ ಇದೆಯಲ್ಲ, ಯಾಕೆ ಯಾಕೆ ನಿನಗೆ ಈ ಬಿಟ್ಟಿ ಶೋಕಿ? ಮಾನ ಮರ್ಯಾದೆ ಇರೋ ಯಾವುದೇ ಹೆಣ್ಣಾಗಿದ್ದಿದ್ರು ಇಷ್ಟೊತ್ತಿಗೆ ಕೈನ ಕತ್ತರಿಸಿ ಬಳೆಗಳನ್ನ ತಂದು ಕೊಟ್ಟಿರೋಳು. ಆದ್ರೆ ಜನ್ಮಕ್ಕೆ ಪಾಪ ನಮ್ ಜನನಿ ಕೈಗೆ ಸೇರ್ಬೇಕಾಗಿದ್ ಬಳೆಗಳವು ನೀನ್ ಹಾಕೊಂಡು. ಪಾಪ ಆ ಹುಡುಗಿ ಮನ್ಸಿಗೆ ಅದೆಷ್ಟು ನೋವಾಗಿದೆಯೋ ಏನೋ. ಲೇ ಸದಾರಾಮೆ, ನೀನ್ ಈ ತರ ಹತ್ತು ಕರೆದು ನಾಟಕ ಮಾಡಿದ್ರೆ ಈ ಮನೆಯವರೆಲ್ಲ ಕರಗ್ಬೋದು, ಆದ್ರೆ ಈ ಒನ್ ಅಂಡ್ ಓನ್ಲಿ ದಾಮಿನಿ ಮಾತ್ರ ಕರಗಲ್ಲ. ಅದು ನಿನ್ ವಿಷಯಕ್ಕಂತೂ ಅಸ್ಸಲ್ ಕರಗಲ್ಲ ಕಣೆ. ಲೇ, ಎಲ್ಲೇ ಹೋಗ್ತಿದ್ಯಾ? ಫ್ರೆಂಡ್ಸ್, ನಾನು ಆವಾಜ್ ಹಾಕಿದ್ದಕ್ಕೆ ಹೆದರ್ಕೊಂಡು ಬಳೆನ ಬಿಚ್ಕೊಂಡು ತಗೊಂಡ್ ಬರೋದಕ್ಕೆ ಹೋದ್ಲು ಅನ್ಸುತ್ತೆ. ಮತ್ತೆ ಕೊಡದೇ ಇದ್ರೆ ನಾವ್ ಬಿಟ್ಬಿಡ್ತೀವಾ ನಮ್ ಖಾನ್ದಾನಿ ಬಳೆ?
ಅಯ್ಯೋ ಪಾರ್ವತಿ ಪಾರ್ವತಿ ಬೇಡ 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 ದಯವಿಟ್ಟು ದಯವಿಟ್ಟು ನನ್ನ ಕೊಲ್ಬೇಡಮ್ಮ. ಈ ಬಳೆನ ನಾನು ಇನ್ಯಾವತ್ತೂ ಕೇಳೋದೇ ಇಲ್ಲ. ಪ್ಲೀಸ್ ನಿನ್ನಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡು. ನನಗೆ ಬದುಕಬೇಕು ಅಂತ ತುಂಬಾ ಆಸೆ ಇದೆ ಪಾರ್ವತಿ. ಪ್ಲೀಸ್ ನನ್ನ ಸಾಯಿಸ್ಬೇಡ. ನಾನು ಯಾಕೆ ಮೇಡಮ್ ನಿಮ್ಮನ್ನು ಸಾಯಿಸ್ಲಿ? ತಪ್ಪು ಮಾಡಿರೋಳು ನಾನು. ಆಗಿರೋ ತಪ್ಪಿಗೆ ನನಗೆ ಶಿಕ್ಷೆ ಆಗ್ಬೇಕು. ಏನೇ ಹೇಳ್ತಿದ್ಯಾ? ನಿಮಗ್ ಬೇಕಾಗಿರೋದು ಈ ಬಳೆಗಳು ತಾನೆ. ತಗೊಳ್ಳಿ ಮೇಡಮ್, ಈ ಚಾಕುಯಿಂದ ನನ್ನ ಕೈಗಳನ್ನ ಕತ್ತರಿಸಿ ಬಳೆಗಳನ್ನ ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ದೂರ 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 ದೂರ. ನಿನ್ ಕೈ ಕತ್ತರಿಸಿ ಬಳೆನ ತಗೊಂಡು ನನ್ನನ್ನ ಜೈಲಲ್ಲಿ ಕೂರ್ಸೋ ಪ್ಲಾನ್ ಮಾಡಿದೀಯೇನೆ? ಅಮ್ಮ ತಾಯಿ, ಬೇರೆಯವ್ರ ವಸ್ತು ನಮಗೆ ಯಾಕೆ ಅಂತ ನಿನ್ ಮನ್ಸಿಗೆ ಅನ್ಸಿದ್ರೆ ಬಳೆನ ತಂದು ಕೊಡು. ಯಾರ್ದಾದ್ರೆ ನನ್ಗೇನೋ ಬಿಟ್ಟಿ ಶೋಕಿ ಮಾಡ್ತೀನಿ ಅನ್ನೋದಾದ್ರೆ ಮಾಡ್ಕೊಂಡಿರಮ್ಮ. ದೇವ್ರೆ, ಒಂದ್ ನಿಮಿಷ ಜೀವ ಬಾಯಿಗೆ ಬರ್ಸ್ಬಿಟ್ಟಿದ್ಲು. ನಿನ್ನ ಯಾವತ್ತಾದ್ರೂ ಕೆಲ್ಸೋ ತರ ನೋಡಿದೀವ? ಇಲ್ಲ ತಾನೆ? ಹಾಗೇನಾದ್ರೂ ನೋಡಿದಿದ್ರೆ ಈ ನಮ್ಮ ವಂಶದ ಬಳೆನ ನಿನ್ ಕೈಲಿ ಹಾಕೊಂಡು ಮೆರೆದಿಕ್ ಬಿಡ್ತಾ ಇದ್ವಾ? ನಿನ್ ಕೆಲಸದೊಳೆ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ವಂಶದ ಬಳೆನ ತೆಕ್ಕೊಡ್ಬೇಕಿತ್ತು ತಾನೆ? ಅಕ್ಕ ಇಲ್ಲಡಕ್ಕ, ನಂಗೆ ಎಷ್ಟು ಶಕ್ತಿ ಬಂದಿದೆ ಅಂತ. ಯಾಕಕ್ಕ ಏನಾಯ್ತು? ಹೋಗ್ತಾ ಖುಷಿ ಖುಷಿಯಾಗಿ ಹೋದೆ, ಬರ್ತಾ ಬಾಡೋಗಿದೆ ಮುಖ. ಏನಿಲ್ಲ ಗಣಿ. ನೀನ್ ಯಾವಾಗ ಹೇಗಿರ್ತೀಯೋ ನಂಗೆ ಒಂದು ಗೊತ್ತಾಗಲ್ಲ. ಅಕ್ಕ, ನಿನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ನನಗೇಳು. ನೋಡು, ನಂಗೆ ಎಷ್ಟು ಶಕ್ತಿ ಇದೆ ಅಂತ ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ. ಗಣಿ, ನಂಗೊಂದು ಸಹಾಯ ಮಾಡ್ತೀಯಾ? ನೀನ್ ಕೇಳೋದೆಚ್ಚ, ನಾನು ಮಾಡೋದೆಚ್ಚ. ಹೇಳಕ್ಕ, ಏನ್ ಮಾಡ್ಬೇಕು? ಏನಿಲ್ಲ, ನನ್ನ ಕೈಲಿರೋ ಈ ಬಳೆಗಳನ್ನ ತೆಗಿತೀಯಾ? Just stop it, I said. ನಿನ್ ಕೆಲಸದೊಳೆ ಆಗಿದ್ರೆ ಇಷ್ಟೊತ್ತಿಗೆ ನಮ್ಮ ವಂಶದ ಬಳೆನ ತೆಕ್ಕೊಡ್ಬೇಕಿತ್ತು ತಾನೆ? ಬ್ರೋ ತಗೋ. ಯಾಕೆ ಬ್ರೋ ಟೆನ್ಷನ್ ಇದೆಯಾ? ಏನಾಯ್ತು? ಪಾರ್ವತಿ ಬೈದೆ ಪ್ರೀತು. ನೀನು ಪಾರ್ವತಿಗೆ ಬೈದ? ಯಾಕೆ ಬ್ರೋ? ವರ್ಕ್ ಟೆನ್ಷನಲ್ಲಿ ಗೊತ್ತಾಗದೆ ಪಾರ್ವತಿಗೆ ಬೈದೆ. ಅದು ಅಲ್ಲದೆ ಅವಳು ಹಾಕೊಂಡಿದ್ದ ಬಳೆ ಬಗ್ಗೆ ಮಾತಾಡಿ ಬೈದ್ಬಿಟ್ಟೆ ಪ್ರೀತು. ಪಾಪ ತುಂಬ ಬೇಜಾರು ಮಾಡ್ಕೊಂಡು ಹೋದ್ಲು. ಓ, ಇಷ್ಟೆಲ್ಲ ಆಯ್ತಾ? ಪರವಾಗಿಲ್ಲ ಬ್ರೋ, ಮಾಡಿದ ತಪ್ಪಿಗೆ ಮನ್ಸಾರೆ ಸಾರಿ ಕೇಳು, ಎಲ್ಲ ಸರಿ ಹೋಗುತ್ತೆ. ಸಾರಿ ಕೇಳಿದ್ರೆ ಅವಳಿಗೆ ಸಮಾಧಾನ ಆಗುತ್ತಾ ಪ್ರೀತು? ಖಂಡಿತ ಬ್ರೋ, ಯಾಕಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಅಷ್ಟು ಸ್ಟ್ರಾಂಗ್ ಇದೆ. ಇವತ್ತು ಜಗಳಾಡೋರು ನಾಳೆ ಒಂದಾಗ್ತೀರಾ. ಯಾಕಂದ್ರೆ ನಿಮಗೆ ಸಂಬಂಧದ ವ್ಯಾಲ್ಯೂ ಚೆನ್ನಾಗಿ ಗೊತ್ತಿದೆ. ಹಾಗೆ ಪರಸ್ಪರ ಒಬ್ಬರೊಬ್ಬರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಫ್ರೆಂಡ್ಶಿಪ್ ಗಟ್ಟಿಯಾಗಿರುತ್ತೆ. ನೀನು ಹೇಳೋದು ಸರಿ ಪ್ರೀತು, ಆದರೆ ಅವಳು ತುಂಬ ಬೇಜಾರಾಗಿದ್ದಾಳೆ. ನಾನು ಈಗ ಹೋಗಿ ಸಾರಿ ಕೇಳಿದ್ರೆ ಅವಳು ಸಮಾಧಾನ ಆಗಲ್ಲ. ಮೊದಲವಳು ಸಮಾಧಾನ ಆಗಲಿ ಬಿಡು, ನಾನು ಆಮೇಲೆ ಹೋಗಿ ಸಾರಿ ಕೇಳ್ತೀನಿ. ಯಾಕೋ ಗಣಿ ಹಾಗೆ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ? ಅಕ್ಕ, ಈಗ ಈ ಬಳೆ ತೆಗಿ ಅಂತ ಯಾಕೆ ಹೇಳ್ತಿದ್ಯಾ? ಈ ಬಳೆ ನಿಂಗೆ ಚೆನ್ನಾಗಿ ಕಾಣಿಸ್ತಿದೆ ಅಕ್ಕ. ಮತ್ತೆ ನೆನ್ನೆ ಡಬ್ಬಾ ಥರ ಕಾಣಿಸ್ತಿದೆ ಅಂದೆ. ಅಕ್ಕ,
ನಿನ್ನೆ ತಮಾಷೆಗಾಗಂದೆ, ನಿಜವಾಗ್ಲೂ ಈ ಬಳೆ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈ ಬಳೆ ನಿನ್ ಕೈಲೇ ಇರ್ಲಿ ಬಿಡಾಕ. ಕಣಿ, ಈ ಬಳೆ ಅರಸನ್ ಕೋಟೆ ವಂಶದ್ದು. ಇದು ಸೇರ್ಬೇಕಾಗಿರೋದು ನನಗಲ್ಲ, ಆ ಮನೆ ಸೊಸೆಯಾಗಿರೋ ಜನನಿ ಅವ್ರಿಗೆ. ಇದು ಯಾವತ್ತಿದ್ರೂ ಅವ್ರಿಗೆ ಸೇರ್ಬೇಕಾಗಿರೋದು. ಓ, ಗೊತ್ತಾಯ್ತು ಬಿಡು. ಈ ಬಳೆ ಜನನಿಕನ್ ಕೈಗೋ ಚೆನ್ನಾಗೇ ಕಾಣುತ್ತೆ ಅನ್ಸುತ್ತೆ. ಅನ್ಸೋದೇನೋ ಗಣಿ, ಅವ್ರ ಕೈಗೆ ಹೇಳ್ ಮಾಡಿಸ್ದಾಗಿದೆ. ಸರಿ ಸರಿ, ಆಗ್ಲೇ ನನಗೆ ಅಷ್ಟು ಶಕ್ತಿ ಇದೆ, ಇಷ್ಟು ಶಕ್ತಿ ಇದೆ ಅಂತೆಲ್ಲ ಹೇಳ್ತಿದ್ಯಲ್ಲ, ಎಲ್ಲಿ ತೋರ್ಸು, ನಿನಗೆ ಅದೆಷ್ಟು ಶಕ್ತಿ ಇದೆ ಅಂತ ನಾನು ನೋಡೇ ಬಿಡ್ತೀನಿ. ಬೇಡ ಅಕ್ಕ, ಚಾಲೆಂಜ್ ಮಾಡ್ಬೇಡ, ನಾನೇ ಗೆಲ್ಲೋದು. ಖಂಡಿತ ಇಲ್ಲ. ಇದೇ ಮಾತಾ? ಮಾತಂದ್ರೆ ಮಾತು. ಸರಿ, ಈ ಬಳೆನ ನಿನ್ ಕೈಯಿಂದ ಹೊರಗೆ ತೆಗೆದ್ರೆ ನನ್ಗೇನ್ ಕೊಡಿಸ್ತೀಯಾ? ನೀನ್ ಏನ್ ಕೇಳಿದ್ರು ಕೊಡಿಸ್ತೀನಿ. ಹಾಗಾದ್ರೆ ಈ ಬಳೆ ಆಚೆ ಬಂತು ಅನ್ಕೋ. ಬರೀ ಬಾಯಲ್ಲಿ ಹೇಳೋದಲ್ಲಪ್ಪ, ತೆಗೆದು ತೋರ್ಸು ನೋಡೋಣ. ಸರಿ, ನೋಡೇ ಬಿಡೋಣ, ನೀನಾ ನಾನಾ ಅಂತ. ಆದ್ರೆ ಒಂದ್ ಕಂಡೀಷನ್. ಏನು? ಈ ಬಳೆನ ನೀನು ಕಣ್ ಮುಚ್ಕೊಂಡು ತೆಗಿಬೇಕು. ಯಾಕೆ? ಬಂದ್ಬಿಡು, ಮೋಸ ಮಾಡೋದಕ್ಕಾ? ಮೋಸ ಏನು ಇಲ್ಲಪ್ಪ, ನೋಡ್ಕೊಂಡು ಯಾರು ಬೇಕಾದ್ರೂ ತೆಗಿತಾರೆ, ನೀನೇ ಬೇಕಾ? ನಿನ್ ಶಕ್ತಿ ಜೊತೆಗೆ ಸ್ವಲ್ಪ ಯುಕ್ತಿನೂ ಉಪಯೋಗಿಸಿ ಬಳೆ ತೆಗಿ ನೋಡೋಣ. ಓ, ದುರಾಲೋಚನೆ. ಅದು ದೂರಾಲೋಚನೆ. ಯಾವ್ದೋ ಒಂದು ಯೋಚನೆ. ಸರಿ, ನಾನು ಕಣ್ಣು ಮುಚ್ಕೋತೀನಿ, ಕೈ ಕೊಡು. ಕೊಡಕ್ಕ. ರೆಡಿನಾ? ಶುರು ಮಾಡ್ಲಾ? ಏನಕ್ಕ ಇದು ಇಷ್ಟೊಂದು ಗಟ್ಟಿಯಾಗಿದೆ, ಬರ್ತಾನೆ ಇಲ್ಲ. ಅದೇನೋ ಚಾಲೆಂಜು ಗೀಲೆಂಜು ಅಂತಿದ್ದೆ, ಎಲ್ಲೋಯ್ತಪ್ಪ ಅದೆಲ್ಲ ಇವಾಗ? ಆಯ್ತಾಯ್ತು, ತೆಗಿತೀನಿ ನೋಡ್ಕೊ. ಸ್ವಲ್ಪ ಸ್ವಲ್ಪ ಬರ್ತಾ ಇದೆ. ಬಂತು, ಕೊನೆಗೂ ಬಳೆ ಬಂತು.